ನಾವು ಕಾಶಿಗೆ ಹೋಗ್ತಾ ಇದ್ದೀವಿ 10 ದಿವಸ. ಎಲ್ಲರೂ ಬಂದವರೇ. ಸ್ಟಾಲ್ ಐತೆ ಈ ಕಡೆ ಪೈನ್ ಪೊಂಗನ್ನೇ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವಾಗ ನಾನು ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನಾನು ನನ್ನ ಮಗ. ಇವತ್ತು ನಮ್ಮ ಅಮ್ಮವ್ರು ಕಾಶಿಗೆ ಹೋಗ್ತಾರಲ್ವ, ಇವಾಗ ಹೋಗಿ ಬಿಟ್ಬಿಟ್ಟು ಬರಬೇಕು. ಈಗ ಬನಶಂಕರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಾರ್ನಿಂಗ್ ಬಂದು 7 ಗಂಟೆ, ಇನ್ನು 10 ಗಂಟೆನೂ ಆಗಿರಲಿಲ್ಲ. ನನ್ನ ಮಗನ ಕರ್ಕೊಂಡು, ಅವನು ತುಂಬ ತಿಂಗಳೇ ಆಗಿತ್ತು ನನ್ನ ಮಗ ಬಂದಿರೋ, ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಯಾವಾಗೂ ಅಂದರೆ ಅಜ್ಜಿ ಮನೆಗೆ ಬರೋದು ಹೋಗೋದು ಮಾಡ್ತಾ ಇದ್ದ, ದೇವಸ್ಥಾನಕ್ಕೆ ಬರ್ತಾ ಇರಲಿಲ್ಲ. ನಾನು ಬಂದು ಹೋಗ್ತಾ ಇದ್ದೆ, ನಮ್ಮ ತಮ್ಮದಿರ ಜೊತೆ ಬಂದು ಹೋಗ್ತಾ ಇದ್ದೆ. ಇವ್ರು ಬಂದೇ ಇರ್ಲಿಲ್ಲ, ನನ್ನ ಮಗಳು ಬಂದಿರ್ಲಿಲ್ಲ, ನನ್ನ ಮಗನೂ ಬಂದಿರ್ಲಿಲ್ಲ ದೇವಸ್ಥಾನಕ್ಕೆ. ಇವತ್ತು ನಾನು ನನ್ನ ಮಗ ಗಾಡಿಯಲ್ಲಿ ಬಂದಿದ್ದೀವಿ. ನನ್ನ ಮಗಳು ನಮ್ಮ ತಮ್ಮದಿರೆಲ್ಲ ಬರ್ತಾವ್ರೆ ದೇವಸ್ಥಾನಕ್ಕೆ ಬಂದು. ನಾವು ಸ್ವಲ್ಪ ಬೇಗ ಬಂದಿದ್ವಿ. ನಮ್ಮ ತಮ್ಮವರು ನೀನು ಹೋಗಿರು, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ನಾನು ನನ್ನ ಮಗ ಬಂದಿದ್ದೀವಿ. ದರ್ಶನ ಮಾಡಿಕೊಂಡು, ಇನ್ನು ದೇವ್ರಿಗೆ ಇನ್ನು ಅಲಂಕಾರ ಮಾಡಿರಲಿಲ್ಲ, ಇನ್ನು ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಅಲಂಕಾರ ಮಾಡೋಕ್ಕೆ. ಇವತ್ತು ಬಂದು ಬಳೆ ಅಲಂಕಾರ ಅಂತ ಇದ್ರು, ಇನ್ನು ಏನು ಮಾಡಿರಲಿಲ್ಲ. ಇನ್ನೊಂದು 2 ಅವರ್ಸ್ ಆದಮೇಲೆ 9 ಗಂಟೆ ಮೇಲೆ ಬಳೆ ಅಲಂಕಾರ ನೋಡ್ಕೊಂಡು ಹೋಗ್ಬೋದಾಗಿತ್ತು. ಸ್ವಲ್ಪ ನಾವು ಬೇಗನೆ ಬಂದ್ವಿ. ಇಲ್ಲಿ ನನ್ನ ಮಗ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಬಂದು ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು. ಇವಾಗ ನಾವು ವಾಪಸ್ ಹೋಗ್ಬೇಕು. ಇನ್ನು ನಮ್ಮ ತಮ್ಮವ್ರು ಬಂದಿರಲಿಲ್ಲ. ನಾವು ಇನ್ನೇನು ಎಕ್ಸಿಟ್ ಆಗೋಗ ಅವ್ರು ಬರ್ಬೋದು ಅನ್ಸತ್ತೆ. ಈಗ ನಾವು ಹೋಗ್ತಾ ಇದೀವಿ. ನನ್ನ ಮಗ ಅವರು ಇನ್ನೇನು ಊರಿಗೆ ಹೋಗ್ಬೇಕಾಯ್ತು. ನಾನು ಇಲ್ಲೇ ಇರ್ತೀನಿ ನಮ್ಮ ತಾಯಿಯವ್ರ ಜೊತೆ. ದರ್ಶನ ಎಲ್ಲ ಆಯ್ತು. ರಶ್ ಇರಲಿಲ್ಲ. ಭಾನುವಾರ ಬಂದು ಇನ್ನೊಂದು ಸ್ವಲ್ಪ ಆಗ್ತಾ ಇದ್ದಂಗೆ ರಶ್ ತುಂಬಾ ಆಗುತ್ತೆ. ಇಲ್ಲಿ ಬಂದು ಅಮಾವಾಸ್ಯೆ ಪೌರ್ಣಮಿ ಭಾನುವಾರ, ಮಂಗಳವಾರ, ಶುಕ್ರವಾರ ಫುಲ್ ರಶ್ ಇರತ್ತೆ. ಇನ್ನೊಂದು ಸ್ವಲ್ಪ ಹೋಗ್ತಾ ರಶ್ ಆಗುತ್ತೆ. ನಾವು ಇನ್ನೇನು ಎಕ್ಸಿಟ್ ಆಗೋ ಟೈಮಲ್ಲಿ ನಮ್ಮ ತಮ್ಮವ್ರು ಬಂದರು, ಹೂವು ತೊಗೊತಾ ಇದ್ರು ಬನಶಂಕರಮ್ಮನ ಕೊಡೋಕ್ಕೆ. ಆಮೇಲೆ ಈಡ್ಗಾಯಿ, ಹೂವು, ಕರ್ಪೂರ. ಪೂಜೆಗೆ ಎತ್ಕೊಂಡು ಹೋದ್ರೆ ಪೂಜೆ ಏನು ಮಾಡಲ್ಲ, ಕಾಯಿ ಹೊಡೆಯಲ್ಲ, ಏನಿಲ್ಲ. ಅದಕ್ಕೋಸ್ಕರ ಬರೀ ಹೂವು ಕೊಟ್ಟರೆ ಹೂವು ಹಾಕ್ತಾರೆ, ಕರ್ಪೂರ ಆಚೆ ಕಡೆ ಅಂಟಿಸ್ಕೊಂಡು ಬರ್ಬೋದು, ಇಲ್ಲಾಂದರೆ ಮಡ್ಲಕ್ಕಿ ಕೊಡ್ಬೋದು. ಹೂವು ತಗೊಂಡು ಒಳಗಡೆ ಹೋಗಿ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಹೋಗ್ತಾವ್ರೆ. ಬನಶಂಕರಮ್ಮನ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗೀತು. ಇವಾಗ ಮನೆಗೆ ಬಂದಿದ್ದೀವಿ. ನಮ್ಮಮ್ಮ ಅವರು ದೇವ್ರ ಮನೆಯಲ್ಲಿ ಹೂವು ಎಲ್ಲ ಹಾಕಿ ದೇವ್ರಿಗೆ ರೆಡಿ ಮಾಡ್ತಾರೆ. ಅಂದರೆ ಪೂಜೆ ಮಾಡಿಬಿಟ್ಟು ಹೋಗ್ಬೇಕಲ್ವ. ಎಲ್ಲನ ಆಚೆ ಹೋಗ್ಬೇಕಂದ್ರೆ ಪೂಜೆ ಮಾಡಿಬಿಟ್ಟು ಆಶೀರ್ವಾದ ತೊಗೊಂಡು ದೇವ್ರ ಹತ್ರ ಹೋಗಬೇಕು. ಆದಮೇಲೆ ಟಿಫನ್ ಮಾಡಿಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ನಮ್ಮ ತಾತ ಅವ್ರ ಆಶೀರ್ವಾದ ತೊಗೊಂಡು, ನಮ್ಮ ತಾತ ಅಜ್ಜಿ ಅವ್ರ ಹತ್ರ, ತಂದೆ ತಾಯಿ ಹತ್ರ ಆಶೀರ್ವಾದ ತೊಗೊಂಡು ಹೋಗ್ಬೇಕಲ್ವ. ಅದಕ್ಕೋಸ್ಕರ ಮನೇಲಿ ಪೂಜೆ ಮಾಡಿಬಿಟ್ಟು ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು ಇವಾಗ.
आशीर्वाद तुमचा बऱ्या ಇವಾಗ ಬಿಟ್ಟಿದ್ದೀವಿ. ಹೋಗೋಷ್ಟೊತ್ತಿಗೆ 1 ಅವರ್ 1.5 ಅವರ್ ಆಗುತ್ತೆ ರೈಲ್ವೆ ಸ್ಟೇಷನ್‌ಗೆ. ಬೆಳಿಗ್ಗೆ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರು ನಮ್ಮ ತಂದೆ ತಾಯಿ. ಅವ್ರಿಗೆ ಹೋಗೋಕ್ಕಾಗಲಿಲ್ಲ. ಅಂದರೆ ಮನೆಯಲ್ಲಿ ಬ್ಯುಸಿ ಪ್ಯಾಕಿಂಗ್ ಇತ್ತು, ಮತ್ತು ಟಿಫನ್ ಮಾಡಿ ತಿನ್ನೋದೆಲ್ಲ ಲೇಟ್ ಆಗಿತ್ತು. ಅದಕ್ಕೋಸ್ಕರ ಹೋಗುವಾಗ ಅಲ್ಲೇ ಮನೆಯಿಂದ ದೇವಸ್ಥಾನ ಬಂದು 5 ನಿಮಿಷ ಅಷ್ಟೇ. ಅಲ್ಲೋಗಿ ಇವಾಗ ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಅವ್ರು ಒಂದು 5 ನಿಮಿಷ ಹೋಗಿ ಟಿಕೆಟ್ ತೊಗೊಂಡು ಬೇಗ ದರ್ಶನ ಮಾಡ್ಕೊಂಬರ್ತಾರೆ. ಇವತ್ತು ಬಂದು ಬಳೆ ಅಲಂಕಾರ ಇತ್ತು. ನಾವು ಬೆಳಿಗ್ಗೆ ನೋಡೋಕ್ಕಾಗಿರ್ಲಿಲ್ಲ. ಇವಾಗ ಇವ್ರು ನೋಡ್ಬೋದು, ನಮ್ಮ ತಂದೆ ತಾಯಿಯವರು ಹೋಗೋರಲ್ವ, ನೋಡ್ಬೋದು. ಇವಾಗ ಬಂದು ಟೈಮಿಂಗ್ಸ್ ಬಂದು 10:30 ಆಗಿತ್ತು. ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ನಾವಿಲ್ಲೇ ಕಾರಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲಾಂದ್ರೆ ದರ್ಶನ ಮಾಡ್ಕೊಂಡ್ಬಂದ್ರೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಸ್ವಲ್ಪ ಎಲ್ಲ ವಾಚಿಸೋಲ್ಲ ಇವ್ರು ಅದು ಪಾಚಿದ್ ಕಟ್ಕೊಂಡು ಪಾಪ ಕಟ್ಕೊಂಡಿದೆ ಅನ್ಕೊಂಡು mana dipal mutetne ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ಅವ್ರಿಗೆ ಫೋನ್ ಮಾಡಿದ್ವಿ, ಅಂದರೆ ಟೂರಿಸ್ಟ್ ಅವ್ರು ಕರ್ಕೊಂಡು ಹೋಗ್ತಾರಲ್ವ ಅವ್ರನ್ನ ಕಾಲ್ ಮಾಡಿದ್ವಿ. ಅಂದರೆ ಆ ಸೆಕ್ಷನ್ಗೆ ಬನ್ನಿ, ಅದೇ ಅದು ಬೋಗಿ ಬರುತ್ತಲ್ವ, ಟ್ರೈನ್ ಬರುತ್ತಲ್ವ, ಅಲ್ಲಿ ಹೋಗಿದ್ರೆ ಅವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರು ಇನ್ನೂ ಬಂದಿರಲಿಲ್ಲ. ನಾವು ಸ್ವಲ್ಪ ಬೇಗ ಹೋದರೆ ಒಳ್ಳೆಯದು, ಎಕ್ಸ್ಪ್ರೆಸ್ ಅಲ್ವಾ, ಅದಕ್ಕೋಸ್ಕರ. ಇದು ಟ್ರಿಪ್ ಬಂದು 10 ಡೇಸು, ಟ್ರಾವೆಲಿಂಗ್ ಬಂದು 2 ಡೇಸ್ ಇರುತ್ತೆ. ಫಸ್ಟು 2 ಡೇಸು, 6 ಡೇಸು ಟ್ರಿಪ್ ತೋರಿಸ್ತಾರೆ, ಅಂದರೆ ಕಾಶಿ ಎಲ್ಲ ತೋರಿಸ್ತಾರೆ. ಇನ್ನು 2 ಡೇಸ್ ಟ್ರಾವೆಲ್ ಇರುತ್ತೆ. ಟ್ರೈನು ಅವರೇ ಎಲ್ಲ ಬುಕ್ಕಿಂಗ್ ಮಾಡಿರೋದು, ಅವರೇ ಫುಲ್ಲು ಪ್ಯಾಕೇಜು. ಕರ್ಕೊಂಡೋಗಿ ಕರ್ಕೊಂಬರೋದು ಫುಲ್ ಪ್ಯಾಕೇಜು. ಟೋಟಲ್ಲು ಒಬ್ರಿಗೆ 15,000 ರೂಪಾಯಿ ಇರುತ್ತೆ ಇದು ಟಿಕೆಟ್ ಬಂದು. 2ರಿಂದ 30,000. ಊಟ ಎಲ್ಲ ಚೆನ್ನಾಗಿ ಹಾಕ್ತಾರೆ. ಇವಾಗ ಬಂದಿದ್ದೀವಿ. ನಮ್ಮಮ್ಮ ಅಂತೂ ತುಂಬ ಖುಷಿಯಾಗವ್ರೆ. ತುಂಬ ವರ್ಷದಿಂದನೇ ಅವರು ಕಾಶಿಗೆ ಹೋಗ್ಬೇಕು ಅಂತ ಇದ್ರು.
ಅಂದರೆ ಎಲ್ಲ ಮಕ್ಕಳು ಮದುವೆ ಆದಮೇಲೆ ಹೋಗ್ಬೇಕು ಅಂತಾರೆ. ಅದಕ್ಕೋಸ್ಕರ ಈ ಸತಿ ಹೋಗ್ಬೇಕನ್ಬಿಟ್ಟು ರೆಡಿಯಾಗಿ ಹೋಗ್ತಾವ್ರೆ. ಅಂದರೆ ಇದು ಬಂದಿರೋದು ಮಾರ್ಚಲ್ಲಿ ಇದ್ದಿರೋದು. ಮಾರ್ಚಲ್ಲಿ ಹೋಗ್ಬೇಕಾಗಿತ್ತು. ಇದು ಕ್ಯಾನ್ಸಲ್ ಆಗಿ ಇವಾಗ ಮೇಯಲ್ಲಿ ಹೋಗ್ತಾ ಇರೋದು. ಅವರೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು. ತಿರ್ಗಾ ಇವಾಗ ಮೇಯಲ್ಲಿ ಹೋಗ್ತಾ ಇರೋದು. ಹಿಂದಿಂದನೇ ಅವರು ಅಂದರೆ ಟೂರಿಸ್ಟ್ ಅವರು ಬ್ಯಾಕ್ ಟು ಬ್ಯಾಕ್ ಇದು ಟ್ರಿಪ್ ಇರೋದು. ಯಾರು ಬೇಕಾದ್ರೂ ಹೋಗ್ಬೋದು, ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಕರ್ಕೊಂಡೋಗಿ ಟ್ರಿಪ್ ದೇವಸ್ಥಾನ ಎಲ್ಲ ಚೆನ್ನಾಗಿ ದರ್ಶನ ಮಾಡಿಕೊಂಡು ಬರ್ತಾರೆ, ಕರ್ಕೊಂಬರ್ತಾರೆ. ಎಲ್ಲ ಬಂದಿದ್ದೀವಿ. ಟ್ರೈನ್ ಬಂದೈತೆ, ಹತ್ತಬೇಕಷ್ಟೆ. ಇನ್ನು ಅವ್ರು ಬರಬೇಕು ಅಂದರೆ ಟೂರಿಸ್ಟ್ ಅವ್ರು ಬಂದರೆ ಅವರು ಯಾವ ಸೀಟು ಏನು ಅನ್ನೋದು ತೋರಿಸ್ತಾರೆ. ಆವಾಗ ಹತ್ತಿ ಕೂತ್ಕೊತಾರೆ. ಎಲ್ಲರೂ ಸುಮ್ಮನೆ ನಿಂತ್ಕೊಂಡಿದ್ದೀವಿ. ನಾವು ಕಾಶಿಗೆ ಹೋಗ್ತಾ ಇದ್ದೀವಿ 10 ದಿವಸ. ಎಲ್ಲರೂ ಬಂದವ್ರೆ. ನನ್ನ ಮಕ್ಕಳು ಕಳಿಸ್ಕೊಡೋಕ್ಕೆ ನನ್ನ ಮಗಳು, ದೊಡ್ಡ ಮಗಳು, ನಮ್ಮ ಗಂಡು ಮಕ್ಕಳು, ಸೊಸೆಯಂದಿರು ಎಲ್ಲ ಬಂದವ್ರೆ. ನಮ್ಮ ಚಿಕ್ಕಪ್ಪ ಎಲ್ಲ ಬಂದವ್ರೆ ನಮ್ಗೆ ಕಳಿಸ್ಕೊಡೋಕ್ಕೆ. ಸಂತೋಷ ಆಯಿತು ಬಂದಿದ್ದಕ್ಕೆ. ಹೆಂಗೋ ಚೆನ್ನಾಗಿ ಹೋಗಿ ಬಂದರೆ ಅಷ್ಟೇ ಸಾಕು. ತುಂಬ ಬಿಸಿಲೈತಲ್ವಾ, ಅದೇ ಇರೋದು. ಕಾಶಿಗೆ ಹೋಗ್ತಾ ಇದ್ದೀವಿ. ಇವಾಗ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ನಾವು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ನಾವು ಕಾಶಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸೈಡ್ ದಿಚ್ಚಿಸಿದ್ದಾಡ ಕಾಶಿಗೆ ಕಳಿಸಾರ ನಮ್ಕ ಸೈಡ್ ಕಾಶಿಗೆ दिल्ली को जाएगा ना? कितना घंटे का रास्ता है? 38 hours. పట్నా కాదంటారు పట్నా పట్నా 38 అవర్లు అంట. ఒక ఇప్పుడు ఇంచప్పు పోతే రేపు ఇంచప్ కాదు, మన్నాడు కాదు, రాత్రికి పోతావు. 48 అప్పు సీటమ్మా. అప్ప ఇరుక్కుంటారు అప్ప ఎప్పుడు ಗೊತ್ತಾಯಲ್ಲ ಹಂಗೆ ಪಂಕೋನೇది ఇట్లా ఆవిడ చేయిస్తాడంట. ఇక్కడ 47, ఇది 47, ఇది 47. అప్పుడు 48 ಕಾಶಿಗೆ ಹೋಗ್ತಾರೆ. ಯಾರು ಲಕ್ಷ್ಮೀನಾರಾಯಣ ಪಕ್ಕದವರಾ ಕೊಡುವೈತಿಂಗ ताजा फ्रूट, मिक्स फ्रूट, कटिंग फ्रूट, सलाद फ्रूट, फ्रूट बोलना भैया, मिक्स फ्रूट, कटिंग फ्रूट, सलाद. ఇప్పుడు వస్తాడు మోటాడు ధైర్యకి డాడీకి బలేసింది అప్ప తిడతా అంటాడని స్పయ్యలే అట్లా బాగా చూపిస్తాడంటే ఇప్పుడు ఎట్లా చూపిస్తారో ಗೊತ್ತಿಲ್ಲ. ఇప్పుడు ఎంత చిరుకుండరు మామకు స్టాల్ అయితే ఇక్కడ పైన పొంగండి. ఇంకా వాడు మేనేజ్మెంట్ లేదంటే మీరు లేదు ఇది బెస్ట్. పెద్దమ్మ రెండు దాకా అయితే పెద్దమ్మ విష్ణు
ಕಳಿಸ್ಕೊಡೋಕ್ಕೋಸ್ಕರ ಎಲ್ಲರೂ ಬಂದಿದ್ದರು. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅಂಕಲ್, ನಮ್ಮ ಆಂಟಿ ಎಲ್ಲರೂ ಬಂದಿದ್ದರು. ಇನ್ನೇನು ಟ್ರೈನ್ ಬಂದು 12:55ಗೆ ಸ್ಟಾರ್ಟ್ ಆಗುತ್ತೆ ಹೋಗೋದು. ಇನ್ನು 2 days ಟ್ರಾವೆಲಲ್ಲೇ ಇರ್ತಾರೆ. AC ಟ್ರೈನ್ ಇದು. ಇವಾಗ ಬಿಸಿಲಿಗೆ ಏನೋ ಸರಿ ಹೋಗುತ್ತೆ. ತುಂಬ ಥಂಡಿ ಕಾಲದಲ್ಲಂತೂ ತುಂಬ ಕಷ್ಟ ಆಗುತ್ತೆ AC ಆಗದಿರೋರಿಗೆ. ಇವಾಗ ಬಿಸಿಲಲ್ಲಿ ನಾರ್ಮಲ್ ಆಗಿರುತ್ತೆ. ನಮ್ಮಮ್ಮ ಅಂತೂ ಖುಷಿಯಾಗವ್ರೆ. ನಮ್ಮ ಅಪ್ಪನಿಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಟ್ರಾವೆಲಿಂಗ್ ಅನ್ನೋದೆಲ್ಲ. ಇಂಟ್ರೆಸ್ಟ್ ನಮ್ಮ ಅಮ್ಮನಿಗೋಸ್ಕರ ನಮ್ಮ ತಂದೆಯವರು ಹೋಗಿ ಬರ್ತಾವ್ರೆ. ಎಲ್ಲ ನೋಡಿರ್ತಾರೆ ಎಲ್ಲ ಜಾಗ. ನಮ್ಮ ತಂದೆ ನಮ್ಮ ತಾಯಿಯವರು ಸುಸೂತ್ರವಾಗಿ ಹೋಗಿ ಹುಷಾರಾಗಿ ಬರಬೇಕು ಅಷ್ಟೇ, ದೇವ್ರನ್ನ ಕೇಳ್ಕೊತಾ ಇರೋದು. ಇವತ್ತು ಎಲ್ಲರೂ ವಾಪಸ್ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನು 10 ದಿವಸ ಬರೀ ಫೋನಲ್ಲಿ ಇರ್ತೀವಿ, ಇಲ್ಲಾಂದರೆ ವಿಡಿಯೋ ಕಾಲಲ್ಲಿ ಇರ್ತೀವಿ ನಮ್ಮ ತಾಯಿಯವ್ರ ಜೊತೆ. ಚೆನ್ನಾಗಿ ದರ್ಶನ ಮಾಡ್ಕೊಂಬಂದರೆ ಸಾಕು.